ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಫ್ರೈಡೇ ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ನಾನು ರೆಗ್ಯುಲರ್ ಆಗಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ನಿಮಗೂ ಕೂಡ ರೆಗ್ಯುಲರ್ ಆಗಿ ಅದೇ ರೂಟೀನ್ನ ತೋರಿಸ್ತಾ ಇದ್ದರೆ ಬೋರ್ ಆಗುತ್ತೆ ಅಂತ ನಾನು ಡೈಲಿ ವ್ಲಾಗನ್ನೇ ನನಗೆ ಯಾವತ್ತಿನ ದಿನ ಇಂಪಾರ್ಟೆಂಟ್ ಅನಿಸುತ್ತೋ, ಜೊತೆಗೆ ಸ್ಪೆಷಲ್ ಅನಿಸುತ್ತೋ ಅವತ್ತಿನ ದಿನನ ನಾನು ನನ್ನ ಡೈಲಿ ರುಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಫ್ರೈಡೇ ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಈಗ ಶುರು ಮಾಡ್ತಾ ಇದ್ದೀನಿ. ಈಗ ಮಾರ್ನಿಂಗ್ 6 ಆಗಿದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ವಾಕ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನಾವು ನಾರ್ಮಲ್ ಆಗಿ ಶೂಸ್ ಎಲ್ಲ ಹಾಕ್ಕೊಂಡು ವಾಕ್ ಮಾಡ್ತೀವಿ ಅಲ್ವಾ, ಬಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಕಳೆದ 2 ತಿಂಗಳಿಂದ ಈ ರೀತಿ ಬರಿಗಾಲಲ್ಲಿ ಮಣ್ಣಿನ ಮೇಲೆ ಮತ್ತು ಗರಿಕೆ ಮೇಲೆ ವಾಕ್ನ ಮಾಡ್ತಿದ್ದೀವಿ. ಈ ರೀತಿ ಬರಿಗಾಲಲ್ಲಿ ಪ್ರತಿದಿನ ನಾವು ಒಂದು 30 ನಿಮಿಷಗಳ ಕಾಲ ಮಣ್ಣು ಅಥವಾ ಗರಿಕೆ ಮೇಲೆ ವಾಕ್ ಮಾಡೋದ್ರಿಂದ BP ಅಥವಾ ಶುಗರ್ ಏನಾದರೂ ಇದ್ದರೆ ಕಂಟ್ರೋಲಿಗೆ ತರುತ್ತೆ. ಹಾಗೆ ನಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರದೇ ಇರೋ ರೀತಿ ತಡೆಗಟ್ಟುತ್ತೆ. ಜೊತೆಗೆ ಹೆಣ್ಮಕ್ಳಲ್ಲಿ PCOD PCOS ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕ್ಯೂರ್ ಮಾಡಿ ನಮ್ಮ ಯೂಟ್ರಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ರೀತಿ ಮಾಡುತ್ತೆ. ನಿಮಗೆ ನಿದ್ರಾಹೀನತೆ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಕ್ಯೂರ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದ್ರ ಬೆನಿಫಿಟ್ಸ್ನ ನಾನು ಪಡ್ಕೊಂಡಿದ್ದೀನಿ. ನಾನು ಈ ರೀತಿ ಬರಿಗಾಲಲ್ಲಿ ಮಣ್ಣು ಅಥವಾ ಗರಿಕೆ ಮೇಲೆ ವಾಕ್ ಮಾಡೋದಕ್ಕೂ ಮುಂಚೆ ರಾತ್ರಿ 12 ಗಂಟೆ ಆದರೂ TV ನೋಡ್ತಾ ಇದ್ದೆ, ವೆಬ್ ಸೀರೀಸ್ ನೋಡೋದು, ಮೊಬೈಲ್ ನೋಡೋದು ಮಾಡ್ತಾ ಇದ್ದೆ. ಬಟ್ ಈಗ ನಾನು ವಾಕ್ನ ಶುರು ಮಾಡಿದ ನಂತರ ರಾತ್ರಿ 10 ಗಂಟೆ ಮ್ಯಾಕ್ಸಿಮಮ್ ನಾನು ಎಚ್ಚರ ಇರೋದು. 10 ಗಂಟೆ ನಂತರ ನನಗೆ ನಿದ್ರೆ ತಡೆಯೋದಕ್ಕೆ ಆಗಲ್ಲ, ಅಷ್ಟು ನಿದ್ರೆ ಬರುತ್ತೆ. ಮಾರ್ನಿಂಗು ಕೂಡ ಅಷ್ಟೇ 5:30 6 ಎಚ್ಚರ ಆಗಿಬಿಡುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗಂತ ನಾನು ಈ ಎಲ್ಲ ಸಮಸ್ಯೆ ಹೇಳಿದೆ ಅಂದಿದ ತಕ್ಷಣ ಈ ಎಲ್ಲ ಸಮಸ್ಯೆ ನಮಗಿದೆ ಅಂತ ಅಲ್ಲ. ನಾನು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಕೆಲವೊಬ್ಬರು ಹೇಳಿದ ಪ್ರಕಾರನೇ ತಿಳ್ಕೊಂಡಿದ್ದು. ಸೊ ಹಾಗಾಗಿ ಇದನ್ನು ನಿಮಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಅಂದಿದ ತಕ್ಷಣ ನೀವು ಸಿಮೆಂಟ್ ನೆಲದ ಮೇಲೆ ಬರಿಗಾಲಲ್ಲಿ ವಾಕ್ ಮಾಡೋದಲ್ಲ. ಅಂದರೆ ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲೂ ಕೂಡ ನಾವು ಮಣ್ಣು ರೋಡನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನೋಡಿದ್ರೂ ಸಿಮೆಂಟ್ ರೋಡು, ಟಾರ್ ರೋಡೇ ಆಗೋಗ್ಬಿಟ್ಟಿದೆ. ಅಂಥದ್ರಲ್ಲಿ ಸಿಟಿನಲ್ಲಿ ನಮಗೆ ಬರಿಗಾಲಲ್ಲಿ ಮಣ್ಣಲ್ಲಿ ಅಥವಾ ಗರಿಕೆ ಮೇಲೆ ವಾಕ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಆದರೆ ವೀಕೆಂಡಲ್ಲಿ ರಜೆ ಇರುತ್ತೆ ಅಲ್ವಾ, ಹತ್ರದಲ್ಲಿರೋ ಅಂಥ ಗ್ರೌಂಡಿಗೆ ಹೋಗಿ, ಅಂದರೆ ಕ್ರಿಕೆಟ್ ಗ್ರೌಂಡ್ ಎಲ್ಲ ಕಡೆ ಇದ್ದೇ ಇರುತ್ತೆ, ಅಲ್ಲಿಗೆ ಹೋಗಿ ಬರಿಗಾಲಲ್ಲಿ ವೀಕ್ಲಿ ಒನ್ಸ್ ನೀವು ವಾಕ್ ಮಾಡಿದ್ರೆ ಸಾಕು, ತುಂಬಾ ಬೆನಿಫಿಟ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಕಾಮೆಂಟಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ನಾವು ಹಿಂದಿನ ದಿವಸ ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ನಮಗೆ ಕರಳೆ ಸಿಕ್ಕಿತ್ತು, ಅಂದರೆ ಎಳೆ ಬಿದ್ರು ಸಿಗುತ್ತೆ. ನಮ್ಮ ಹಳ್ಳಿ ಜನಕ್ಕಾದರೆ ಗೊತ್ತಿರುತ್ತೆ ಕರಳೆ ಅಂದರೆ ಏನು ಅಂತ. ಅದನ್ನು ನಾವು ತೊಗೊಂಡು ಬಂದಿದ್ವಿ. ಅದನ್ನು ನಾನು ನೀಟಾಗಿ ತುರ್ತು ನೆನೆಸಿಟ್ಟಿದ್ದೆ. ನೆನ್ನೆ ನೈಟ್ ಅದನ್ನು ನೆನೆಸಿದ್ದೆ. ಜೊತೆಗೆ ಎಲ್ಲ ಥರ ಕಾಳನ್ನು ಕೂಡ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೆ. ಇವತ್ತು ಮಾರ್ನಿಂಗ್ ಟಿಫನ್ನಿಗೆ ಕರಳೆ ಸಾಂಬಾರನ್ನ ಮಾಡೋಣ ಅಂತ. ಸಾಂಬಾರು ಅಂದರೆ ಸ್ವಲ್ಪ ಗೊಜ್ಜು ಟೈಪ್ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಹಿಂದಿನ ದಿವಸದ ಕ್ಲಿಪ್ಪಿಂಗ್ಸ್ನು ತೊಗೊಂಡಿದ್ದೀನಿ. ಕರಳೆನ ನೀಟಾಗಿ ಹೊರ್ಕೊತಾ ಇದ್ದೀನಿ. ತೆಳುವಾಗಿ ಸಣ್ಣದಾಗಿ ಇದನ್ನು ಹೊರ್ಕೊಳ್ಬೇಕು. ನಮಗೆ ಇಲ್ಲಿ ಒಂದೇ ಒಂದು ಕರಳೆ ಸಿಕ್ಕಿತ್ತು ಅಷ್ಟೇ. ಅದನ್ನೇ ನೀಟಾಗಿ ಹೊರಿದು ನಾನು ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ. ಈಗ ಅದನ್ನು ಒಂದು 7ರಿಂದ 8 ಸಾರಿ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಕರಳೆ ಜೊತೆಗೆ ಎಲ್ಲ ಥರ ಕಾಳು ಹಾಗೆ ಎಲ್ಲ ಥರ ತರಕಾರಿನ ಹಾಕಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ, ಹಾಗೆ 1 ಪೀಸ್ ಶುಂಠಿ, ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಹಿಂದಿನ ದಿವಸ ನಾನು ನೈಟ್ ನೆನೆಸಿಟ್ಟಿದ್ದೆ ಅಲ್ವಾ ಎಲ್ಲ ರೀತಿ ಕಾಳನ್ನು, ಆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅವರೆಕಾಳು, ಕಡಲೆಕಾಳು, ಬಟಾಣಿ, ಹೆಸರು ಕಾಳು, ತೊಗರಿಬೇಳೆ ಹಾಗೆ ಮಸೂರ್ ದಾಲ್ ಎಲ್ಲದನ್ನು ನೆನೆಸಿಟ್ಕೊಂಡಿದ್ದೆ. ಮನೇಲಿ ಯಾವುದೆಲ್ಲ ಕಾಳುಗಳಿದೆಯೋ ಅಂದರೆ ಹುರುಳಿಕಾಳು ಪ್ರತಿಯೊಂದನ್ನು ನಾನು ನೆನೆಸಿಟ್ಕೊಂಡಿದ್ದೆ. ಇದ್ರ ಜೊತೆಗೆ ನಾನು ಎಲ್ಲ ಥರ ತರಕಾರಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ತುರಿದು ನೆನೆಸಿ ತೊಳೆದು ಇಟ್ಕೊಂಡಿದ್ದಂತಹ ಕರಳೆನ ಸೇರಿಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಸೇರಿಸ್ಕೊಂಡು ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ 4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನಾನು ಈ ಹಂತದಲ್ಲಿ ಖಾರ ಅಥವಾ ಉಪ್ಪು ಏನನ್ನು ಸೇರಿಸ್ತಾ ಇಲ್ಲ. ಇದನ್ನು ಹಾಗೆ ಬೇಯಿಸ್ಕೊಂಡು
ಕಾಳೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಉಪ್ಪು ಮತ್ತು ಖಾರನ ಸೇರಿಸ್ಕೊಳ್ತೀನಿ. ಯಾಕಂದರೆ ಖಾರ ಅಥವಾ ಉಪ್ಪನ್ನು ಸೇರಿಸೋದ್ರಿಂದ ಕಾಳು ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ. ಈಗ ಕುಕ್ಕರ್ 4 ವಿಷಲ್ ಬಂದಾಗಿದೆ. ನಾನೀಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ತರಕಾರಿ ಮತ್ತು ಕಾಳೆಲ್ಲ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಕಾಳನ್ನು ಕೈಯಲ್ಲಿ ತಗೊಂಡು ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಳೆಲ್ಲ ಬೆಂದಿದೆ. ನಾನೀಗ ಇದಕ್ಕೆ 1 ಗ್ಲಾಸ್ ನೀರನ್ನು ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೇಲೇ ಮಾಡಿರೋವಂಥ ಸಾಂಬಾರ್ ಪೌಡರ್ ಮತ್ತು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ಮತ್ತು ಧನಿಯಾ ಪೌಡರ್ನ ಸೇರಿಸಿದ ನಂತರ ಸಾಂಬಾರ್ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿದೆ ಅಂತ ಅನಿಸಿದ್ರೆ ನೀವು ಬೇಕಾದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಇರೋದ್ರಿಂದ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತೀನಿ. ನಾವು ಸಾಂಬಾರ್ ಪೌಡರ್ ಮತ್ತು ಉಪ್ಪನ್ನು ಸೇರಿಸಿದ ನಂತರ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ತರಕಾರಿ, ಕಾಳು ಮತ್ತು ಕರಳೆಗೆಲ್ಲ ಖಾರ ಮತ್ತು ಉಪ್ಪು ಚೆನ್ನಾಗಿ ಇಳಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಬಿಸಿ ಆದ ನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಾನೀಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಸಾಂಬಾರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಒಗ್ಗರಣೆನ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಮತ್ತು ಅರೋಮ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರಿಗೆ ಎಲ್ಲ ಥರದ ಸೊಪ್ಪನ್ನು ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ. ನಮಗೆ ಇಲ್ಲಿ ಸೊಪ್ಪು ಸಿಗದೇ ಇರೋ ಕಾರಣ ಸೊಪ್ಪನ್ನು ಸೇರಿಸ್ಕೊಂಡಿಲ್ಲ. ಊರಲ್ಲಾದರೆ ಹೊಲದಲ್ಲಿ ಸಿಕ್ಕುತ್ತೆ ಎಲ್ಲ ಥರ ಸೊಪ್ಪು, ಆ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ನಾನು ಸೊಪ್ಪನ್ನು ಸೇರಿಸದೇ ಇರೋ ಕಾರಣ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಊರಲ್ಲಾದರೆ ನುಗ್ಗೆ ಸೊಪ್ಪು, ಬೆರಕೆ ಸೊಪ್ಪು ಅಂತೆಲ್ಲ ಸಿಗುತ್ತೆ, ಅದನ್ನೆಲ್ಲ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಗೆ ಮಾಡ್ಕೊಂಡಿದ್ದೀನಿ. ಆದರೆ ನಮ್ಮಮ್ಮ ಸಾಂಬಾರಿಗೆ ಒಗ್ಗರಣೆ ಮಾಡುವಾಗ ಕಲ್ಲನ್ನು ಬಿಸಿ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆನ ಮಾಡ್ತಾಯಿದ್ರು. ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಒಂದ್ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಆ ರೀತಿ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸಾಂಬಾರು ಅರೋಮನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಕಡಲೆ ಸಾಂಬಾರು ರೆಡಿಯಾಗಿದೆ. ನಾನೀಗ ಬ್ರೇಕ್ಫಾಸ್ಟಿಗೆ ಚಪಾತಿನ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ ಕಡಲೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಫ್ಲಿಪ್ಕಾರ್ಟ್ನಲ್ಲಿ ಕೋಕೋಫಿಟ್ನ ಆರ್ಡರ್ ಮಾಡಿದ್ದೆ. ನಾನು ಫ್ಲಿಪ್ಕಾರ್ಟ್ನಲ್ಲಿ ಕೆಲವೊಂದು ರಿವ್ಯೂಸ್ನ ನೋಡಿದ್ದೆ. ಕೋಕೋಫಿಟ್ ಪೌಡರ್ನ ಆರ್ಡರ್ ಮಾಡಿದ್ರೆ ಪೌಡರ್ ಕಡಿಮೆ ಬರುತ್ತೆ, ಬಟ್ ಬ್ರಿಕ್ಸ್ನ ಆರ್ಡರ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಕೋಕೋಫಿಟ್ ಬ್ರಿಕ್ಸ್ನ ಆರ್ಡರ್ ಮಾಡಿದ್ದೆ. ತುಂಬಾ ಜಾಸ್ತಿ ಬಂದಿದೆ ಅಂತ ಅನ್ನಿಸ್ತು. ನಾನಿವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಕೂಡ ಅಷ್ಟೇ, ಇದೇ ಮೊದಲನೇ ಸಾರಿ ಕೋಕೋಫಿಟ್ನ ತರಿಸಿರೋದು. ನಾನು ಇಲ್ಲೇ ಶಾಪ್ನಲ್ಲೂ ಕೂಡ ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಕೋಕೋಫಿಟ್ನ ತರಿಸಿದ್ದೀನಿ. ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಮೈಂತ್ರ ಎಲ್ಲೇ ತರಿಸಿದ್ರೂ ರಿವ್ಯೂಸ್ನ ನೋಡ್ಕೊಳ್ತೀನಿ. ರಿವ್ಯೂಸ್ ಜೊತೆಗೆ ಪಿಕ್ಚರ್ನ ಕೂಡ ನೋಡ್ತೀನಿ. ಕೆಲವೊಬ್ಬರು ಫೋಟೋಸ್ನೂ ಕೂಡ ಅಪ್ಲೋಡ್ ಮಾಡಿರ್ತಾರೆ ರಿವ್ಯೂಸಲ್ಲಿ. ಆ ರಿವ್ಯೂಸ್ ಚೆನ್ನಾಗಿದ್ದರೆ ಮಾತ್ರ ನಾನು ಬೈ ಮಾಡೋದು. ಸೊ ಇದರಲ್ಲೂ ಅಷ್ಟೇ, ನಾನು ಕೋಕೋಫಿಟ್ನ ಆರ್ಡರ್ ಮಾಡುವಾಗ ಸಾಮಾನ್ಯವಾಗಿ ಎಲ್ಲರೂ ಏನು ಹಾಕಿದ್ರು ರಿವ್ಯೂಸಲ್ಲಿ ಅಂತ ಅಂದರೆ ಪೌಡರ್ನ ತರಿಸ್ಕೊಳ್ಳೋದಕ್ಕಿಂತ ಈ ರೀತಿ ಬ್ರಿಕ್ಸ್ನ ತರಿಸ್ಕೊಳ್ಳೋದ್ರಿಂದ ಬ್ರಿಕ್ಸಲ್ಲಿ ನಮಗೆ ಕೋಕೋಫಿಟ್ ಜಾಸ್ತಿ ಸಿಗುತ್ತೆ, ಹಾಗಾಗಿ ಬ್ರಿಕ್ಸ್ನ ತರಿಸ್ಕೊಳ್ಳಿ ಅಂತಲೇ ರಿವ್ಯೂಸಲ್ಲಿ ಕೆಲವೊಬ್ಬರು ರಿವ್ಯೂಸ್ನ ಹಾಕಿದ್ರು. ಹಾಗಾಗಿ ನಾನು ಬ್ರಿಕ್ಸ್ನೇ ತರಿಸ್ಕೊಂಡಿದ್ದೆ. ನಾನು ಈ ಬ್ರಿಕ್ಸ್ನ ತರಿಸ್ಕೊಂಡಿದ್ದ ನಂತರ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿರಲಿಲ್ಲ. ನಾನಿಲ್ಲಿ ಒಂದು ಚೀಲದ ಮೇಲೆ ಬ್ರಿಕ್ಸ್ನ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಆನಂತರ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಈ ಪ್ಲಾಂಟ್ಸ್ನೆಲ್ಲ ಪ್ಲಾಂಟ್ ಮಾಡಿದ ನಂತರ ಕೆಲವೊಂದು ವೀಡಿಯೋಸ್ನ ನೋಡಿದೆ ಗೂಗಲಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ. ಅದರಲ್ಲಿ ಯಾವ ರೀತಿ ಇತ್ತು ಅಂದರೆ, ಒಂದು ಬಕೆಟ್ನಲ್ಲಿ ನೀರನ್ನು ತುಂಬಿಸಿಟ್ಕೊಂಡು ಬ್ರಿಕ್ಸ್ನ ಅದರೊಳಗಡೆ ಹಾಕಿಬಿಟ್ರೆ ಪೌಡರ್ ಆಗುತ್ತೆ ಅಂತ ವಿಡಿಯೋದಲ್ಲಿ ಇತ್ತು. ಬಟ್ ನಾನು ವಿಡಿಯೋನ ಪ್ಲಾಂಟ್ಸ್ ಎಲ್ಲ ಪ್ಲಾಂಟ್ ಮಾಡಿದ ನಂತರ ನೋಡಿದ್ರಿಂದ ಆ ಟೆಕ್ನಿಕ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಈ ರೀತಿ ಚೀಲದ ಮೇಲೇ ಕೋಕೋಫಿಟ್ ಬ್ರಿಕ್ಸನ್ನು ಹಾಕಿ ನೀರನ್ನು ಹಾಕಿ
ಪೌಡರ್ ಮಾಡಿಕೊಂಡು ಆ ನಂತರ ಗಿಡಗಳನ್ನ ಪ್ಲಾಂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಕ್ಕದಲ್ಲಿರೋ ಪಾಟ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿರೋ ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂದರೆ ಕಲ್ಲಿನ ಥರ ಆಗಿಬಿಟ್ಟಿದೆ. ಆ ಮಣ್ಣನ್ನು ಸಹ ನಾನು ನರ್ಸರಿಲೇ ತೊಗೊಂಡು ಬಂದು ಈ ಗಿಡಗಳನ್ನೆಲ್ಲ ಪ್ಲಾಂಟ್ ಮಾಡಿರೋದು. ಬಟ್ ನಾನು ವಾರಕ್ಕೊಂದ್ಸತಿ ಆ ಮಣ್ಣನ್ನು ಲೂಸ್ ಮಾಡಿದ್ರೂ ಸಹ ನಾನು ಮತ್ತೆ ನೀರು ಹಾಕಿದ ತಕ್ಷಣ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನು ಇಂಡೋರ್ ಪ್ಲಾಂಟ್ಸಿಗೆಲ್ಲ ಕೋಕೋಫಿಟ್ನ ತರಿಸಿ ಪ್ಲಾಂಟ್ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಕೋಕೋಫಿಟ್ನ ತರಿಸಿದ್ದೀನಿ. ಈ ರೀತಿ ನಾನು ಕೋಕೋಫಿಟ್ನ ತರಿಸಿ ಇಂಡೋರ್ ಪ್ಲಾಂಟ್ನ ರೀಪ್ಲಾಂಟ್ ಮಾಡೋದಕ್ಕೂ ಇನ್ನೊಂದು ಕಾರಣ ಇದೆ. ರೀಸೆಂಟಾಗಿ ನಾವು ನಮ್ಮ ನೇಬರ್ ಮನೆಗೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ಅವ್ರ ಮನೆಯಿಂದ ವಾಪಸ್ ಬರಬೇಕಾದ್ರೆ ಅಲ್ಲಿರೋ ಗಿಡಗಳನ್ನೆಲ್ಲ ನಮ್ಮ ಮನೆಗೆ ತೊಗೊಂಡು ಬರೋಣ ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಬಂದಿದೆ ಅವ್ರ ಮನೆಯಲ್ಲಿ. ಹಾಗಾಗಿ ನಾನು ಕೂಡ ಅಂದ್ಕೊಂಡೆ, ಅಂದರೆ ಅವರು ಇಂಡೋರ್ ಪ್ಲಾಂಟ್ಸ್ನೆಲ್ಲ ಕೋಕೋಫಿಟ್ಟಲ್ಲಿ ಹಾಕಿ ಪ್ಲಾಂಟ್ ಮಾಡಿದರು. ನಮ್ಮ ಮನೆಯಲ್ಲಿ ಯಾಕೆ ಈ ರೀತಿ ಬರ್ತಾ ಇಲ್ಲ ಅಂತ ಅವ್ರನ್ನ ಕೇಳಿದಾಗ ಅವರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು, ಕೋಕೋಫಿಟ್ಟಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ. ನನಗೂ ಹಾಗೆ ಅನ್ನಿಸ್ತು. ನಾನು ನಾರ್ಮಲ್ ಮಣ್ಣಿಂದ ಪ್ಲಾಂಟ್ ಮಾಡಿರೋದ್ರಿಂದ ಮಣ್ಣು ತುಂಬ ಗಟ್ಟಿ ಆಗಿಬಿಟ್ಟಿದೆ, ಗಿಡಗಳಿಗೆ ಚಿಗುರೊಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ನಿಸ್ತು. ಸೊ ನಾನಿವತ್ತು ಕೋಕೋಫಿಟ್ನ ತರಿಸಿ ಕೋಕೋಫಿಟ್ಟಿಂದ ಮತ್ತೆ ಇಂಡೋರ್ ಪ್ಲಾಂಟ್ಸ್ನ ರೀಪ್ಲಾಂಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಇಂಡೋರ್ ಪ್ಲಾಂಟ್ಸನ್ನು ಸೆರಮಿಕ್ ಅಥವಾ ಪ್ಲಾಸ್ಟಿಕ್ ಪಾಟಲ್ಲಿ ಹಾಕಿ ಇಡೋದಕ್ಕಿಂತ ಈ ರೀತಿ ಮಣ್ಣಿನ ಪಾಟಲ್ಲಿ ಹಾಕಿ ಇಡೋದಂದ್ರೇ ತುಂಬ ಇಷ್ಟ. ಯಾಕಂದರೆ ನೋಡೋದಕ್ಕೆ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಮಣ್ಣಿನ ಪಾಟ್ನ ತೊಗೊಂಡು ನಾನಿಲ್ಲಿ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಅಂದ್ಕೊಳ್ತಾ ಇರ್ಬೋದು ಇಂಡೋರ್ ಪ್ಲಾಂಟ್ಸ್ ಅಂದರೆ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಈ ರೀತಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಈ ರೀತಿ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಇದ್ರೇ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ. ಹಾಗಾಗಿ ನಾವು ಮಣ್ಣಿನ ಪಾಟ್ಸಲ್ಲಿ ಈ ಪ್ಲಾಂಟ್ಗಳನ್ನೆಲ್ಲ ಪ್ಲಾಂಟ್ ಮಾಡಿ ಇಡೋದಕ್ಕೆ ಫಸ್ಟು ಪ್ರಿಫರ್ ಮಾಡ್ತೀವಿ. ಆನಂತರ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಸೆರಮಿಕ್ ಪಾಟ್ಸ್ನ ಯೂಸ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ನಾನು ಇಂಡೋರ್ ಪ್ಲಾಂಟ್ನ ಪ್ಲಾಂಟ್ ಮಾಡೋದಕ್ಕೆ ಕೆಲವೊಂದು ಹಳೆ ಗ್ರಾಸರೀಸ್ ಕಂಟೈನರ್ಸ್ನು ಕೂಡ ಯೂಸ್ ಮಾಡಿದ್ದೀನಿ, ಅಂದರೆ ಪ್ಲಾಸ್ಟಿಕ್ ಕಂಟೈನರ್ಸ್ನ. ಕೆಲವೊಂದು ಹಳೆ ಗ್ರಾಸರೀಸ್ ಕಂಟೈನರ್ಸಲ್ಲಿ ಲಿಡ್ ಎಲ್ಲ ಹಾಳಾಗಿದೆ. ಆ ಲಿಡ್ ಇಲ್ಲದೆ ಇರೋದು ಯೂಸ್ ಆಗಲ್ಲ ಅಲ್ವಾ, ಅದನ್ನು ನಾನು ಈ ರೀತಿ ಇಂಡೋರ್ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಹಿಂದೆ ಕೆಲವೊಂದು ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ನೀರಲ್ಲಿ ಪ್ಲಾಂಟ್ಸ್ನೆಲ್ಲ ಪ್ಲಾಂಟ್ ಮಾಡಿ ಇಟ್ಕೊಂಡಿದ್ದೆ. ಅದು ನನಗೆ ಮೇಂಟೆನೆನ್ಸ್ ಸ್ವಲ್ಪ ಹೆವಿ ಅನ್ನಿಸ್ತು. ಯಾಕಂದರೆ ಒಂದು ಮಂತಿಗೆ ಒಂದು ಸಾರಿನಾದರೂ ನಾವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು, ಗಿಡಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಹಾಗಾಗಿ ನಾನು ಈ ಕೋಕೋಫಿಟ್ಟಿಂದನೇ ಆ ಇಂಡೋರ್ ಪ್ಲಾಂಟ್ಸ್ನನ್ನು ಕೂಡ ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ನೀರು ತುಂಬ ವೇಸ್ಟ್ ಆಗ್ತಿದೆ ಅನಿಸ್ತಿತ್ತು, ಹಾಗೆ ಮೇಂಟೆನೆನ್ಸ್ ಸ್ವಲ್ಪ ಹೆವಿ ಅನಿಸ್ತಿತ್ತು, ಅಂದರೆ ಕಷ್ಟ ಅನಿಸ್ತಿತ್ತು. ಹಾಗಾಗಿ ನಾನು ಈ ಕೋಕೋಫಿಟ್ನೇ ಯೂಸ್ ಮಾಡಿಕೊಂಡು ಇಂಡೋರ್ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಕೊನೆಯಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನು ಈ ಗ್ರಾಸರೀಸ್ ಕಂಟೈನರ್ಸ್ನಲ್ಲಿ ಗಿಡಗಳನ್ನ ಹಾಕಿ ಪ್ಯಾಂಟ್ರಿ ಯೂನಿಟ್ ಮತ್ತು ಟಿ ವಿ ಯೂನಿಟ್ ಹತ್ರ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೊನೆಯಲ್ಲಿ. ನನ್ನ ಜೊತೆ ಒಂದು ಪಾಪು ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇವನು ಬಂದು ನಮ್ಮ ಮನೆ ಮೇಲೆ ಹುಡುಗ. ಇವನ ಹೆಸರು ವಿಜಯ್ ಅಂತ. ನಾವೆಲ್ಲ ಪ್ರೀತಿಯಿಂದ ಇವನ್ನ ಅಪ್ಪು ಅಂತ ಕರಿತೀವಿ. ನಾನು ಒಬ್ಳೇನೆ ಗಿಡನೂ ಹಿಡ್ಕೊಂಡು ಮಣ್ಣನ್ನು ಹಾಕ್ತಿರೋದ್ರಿಂದ ಅದನ್ನು ನೋಡಿ ಅವನು ಒಬ್ಬರೇ ಕಷ್ಟಪಡ್ತಿದ್ದೀರಲ್ವ ಅತ್ತೆ, ನಾನು ಹೆಲ್ಪ್ ಮಾಡಲ ನಿಮಗೆ, ನಾನು ಗಿಡ ಹಿಡ್ಕೊಳ್ಳ, ನೀವು ಮಣ್ಣು ಹಾಕ್ತೀರಾ ಅಂತ ಹೇಳ್ಕೊಂಡು ಬಂದ. ನಿಜ ಹೇಳ್ಬೇಕಂದ್ರೆ ಎಲ್ಲ ಗಿಡಗಳನ್ನೂ ಹಾಕೋವರೆಗೂ ಅವನು ಮನೆಗೆ ಹೋಗಿಲ್ಲ. ನಾನು ಒಂದು 10-12 ಪಾಟ್ಸ್ಗೆ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿದ್ದೀನಿ. ಅಲ್ಲಿ ತನಕ ಅವನು ಗಿಡಗಳನ್ನ ಪಾಟ್ಗೆ ಹಾಕಿಟ್ರೆ ನೀಟಾಗಿ ಹಿಡ್ಕೊಂಡು ಕುತ್ಕೊಳ್ತಿದ್ದ, ನಾನು ಕೋಕೋಫಿಟ್ನ ಫಿಲ್ ಮಾಡೋವರೆಗೂ. ಅಪ್ಪು ಹೆಲ್ಪಿಂದನೇ ನಿಜ ಹೇಳ್ಬೇಕಂದ್ರೆ ನಾನು ಗಿಡಗಳನ್ನೆಲ್ಲ ಬೇಗ ಪ್ಲಾಂಟ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಮೂಲಕ ನಾನು ವಿಜಯ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಮಕ್ಳಿಗೂ ಈ ಗುಣ ಇರೋದಿಲ್ಲ, ಅದರಲ್ಲೂ ಕೆಲಸ ಮಾಡುವಾಗ ಹೆಲ್ಪ್ ಮಾಡಬೇಕು ಅನ್ನೋ ಗುಣ ಇಷ್ಟು ಚಿಕ್ಕ ಮಕ್ಕಳಲ್ಲಿ ಬರೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಿಡಗಳನ್ನೆಲ್ಲ ಪ್ಲಾಂಟ್ ಮಾಡಿದ ನಂತರ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡ್ಕೋಬೇಕಿತ್ತು. ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ನಂತರ ಇಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆದ ನಂತರ ನಾನು ಇವತ್ತು ಮನೆಯಲ್ಲಿ ಅಡುಗೆಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಬೆಳಗ್ಗೆನೇ ನಾನು ಕರಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅಲ್ವಾ, ಮುದ್ದೆ ಮತ್ತು ರೈಸ್ನ ಮಾಡಿಕೊಂಡ್ರೆ ಸಾಕು ಅಂತ ನಾನು ಇವತ್ತು ಅಡುಗೆ ಕೆಲಸ ಏನನ್ನು ಮಾಡ್ಕೊಂಡಿಲ್ಲ. ನೈಟ್ಗೆ ಮುದ್ದೆ ಮತ್ತು ರೈಸ್ನ ಮಾತ್ರ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು. ನಿನ್ನೆ ನಾನು ಕೋಕೋಫಿಟ್ಟಿಂದ ಗಿಡಗಳನ್ನ ಹಾಕಿಟ್ಟಿದ್ದೆ ಅಲ್ವಾ, ಇವತ್ತು ಆಲ್ರೆಡಿ ಅದು ಚಿಗುರು ಬಂದಿದೆ, ಅಂದರೆ ಮೊಳಕೆ ಬಂದಿದೆ ಒಂದು ಗಿಡದಲ್ಲಿ.
ಅದಕ್ಕೋಸ್ಕರನೇ ಹೇಳ್ತಾರೆ ಅನಿಸುತ್ತೆ ಇಂಡೋರ್ ಪ್ಲಾಂಟ್ಸ್ಗೆ ಕೋಕೋಫಿಟ್ನ ಹಾಕಿ ಪ್ಲಾಂಟ್ ಮಾಡಿ ಗಿಡಗಳನ್ನ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಈ ಟಿಪ್ಸ್ನ ಕೊಟ್ಟ ನನ್ನ ಫ್ರೆಂಡ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ, ಜೊತೆಗೆ ಯೂಸ್ಫುಲ್ ಅಂತ ಅನಿಸಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.